ದುಡಿ ದುಡಿದು ಉಣುತ ದಾಸೋಹಿಸಿದರೆ ದೊಡ್ಡವರಾಗುವರಯ್ಯ. ದುಡಿ ದುಡಿದು ಉಣುತ ದಾಸೋಹಿಸಿದರೆ ಬಸವಾದಿ ಶರಣರ ಅಥವಾ ಬಸವಣ್ಣನವರ ಬಸವ ಧರ್ಮದ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾನು ಈ ವಚನವನ್ನು ಇಲ್ಲಿ ರಚನೆ ಮಾಡಿದ್ದೇನೆ. ದುಡಿ ದುಡಿದು ಉಣುತ. ಬಸವಣ್ಣನವರ ಆ ಬಸವ ಧರ್ಮದ ಮೂಲ ಸಿದ್ಧಾಂತಗಳು, ತತ್ವಗಳು ಇಷ್ಟಲಿಂಗ ಪೂಜೆ, ಅತ್ಯಂತ ಸರಳವಾಗಿ ಅರಿವಿಗಾಗಿ ಕುರುವಿನ ಪೂಜೆ, ಇಷ್ಟಲಿಂಗವನ್ನು ಪೂಜಿಸುವಂತಹದ್ದು ಮೊದಲನೆಯದು, ಆ ಭಗವಂತನನ್ನು ಸ್ಮರಿಸುವಂತಹದ್ದು. ಏಕೆಂದರೆ ಸರ್ವಜ್ಞನಾಗಿರುವಂತಹ, ಸರ್ವಶಕ್ತನಾಗಿರುವಂತಹ, ಈ ಸೃಷ್ಟಿಯನ್ನು ಸೃಷ್ಟಿಸಿರುವಂತಹ, ನಮ್ಮೆಲ್ಲರನ್ನೂ ಸೃಷ್ಟಿಸಿರುವ ಆ ಪರಮಾತ್ಮನನ್ನ ಕುರುವಿನ ಮೂಲಕವಾಗಿ, ಅರಿವ ಸಲುವಾಗಿ ಪೂಜಿಸಬೇಕು. ಆ ಪರಮಾತ್ಮನನ್ನ ಧ್ಯಾನ ಮಾಡುವುದರ ಮೂಲಕವಾಗಿ, ಅವನ ನೆನಪನ್ನು ಮಾಡಿಕೊಳ್ಳುವ ಮೂಲಕವಾಗಿ ಅವನಿಗೆ ನಾವು ಋಣಿಯಾಗಿರಬೇಕು. ಏಕೆಂದರೆ ಆತ ಸೃಷ್ಟಿಕರ್ತ. ಹೇಗೆ ನಾವು ತನ್ನ ತಂದೆ ತಾಯಿಗಳಿಗೆ ಋಣಿಯಾಗಿರಬೇಕೋ, ಸಮಾಜಕ್ಕೆ ಹೇಗೆ ಋಣಿಯಾಗಿರಬೇಕೋ, ಗುರುಗಳಿಗೆ ಹೇಗೆ ಋಣಿಯಾಗಿರಬೇಕೋ, ಅದೇ ರೀತಿಯಾಗಿ ಆ ಪರಮಾತ್ಮನ ನೀಡಿದ್ದನ್ನು ಸ್ಮರಿಸುವ ಸಲುವಾಗಿ ಇಷ್ಟಲಿಂಗ ಪೂಜೆ ಮಾಡಬೇಕು. ಎರಡನೆಯದು ಕಾಯಕ, ದುಡಿಮೆ. ಕಾಯಕ ಮಾಡಿಯೇ ಮನುಷ್ಯ ಬದುಕಬೇಕು. ಇದು ಬಸವ ಸಿದ್ಧಾಂತ. ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಜೀವಿ ಇರಲಿ, ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಪ್ರತಿಯೊಂದು ಜೀವಿಗಳು ಶ್ರಮ ವಹಿಸಲೇಬೇಕು ತಮ್ಮ ಆಹಾರಕ್ಕಾಗಿ. ಅದೇ ರೀತಿಯಾಗಿ ಮನುಷ್ಯನೂ ಸಹ ಅನ್ನಕ್ಕಾಗಿ, ಅಕ್ಷರಕ್ಕಾಗಿ, ಆಶ್ರಯಕ್ಕಾಗಿ, ಅರಿವಿಗಾಗಿ ಆತ ದುಡಿಯಬೇಕು. ಯಾವ ವ್ಯಕ್ತಿ ನಿತ್ಯ ನಿರಂತರವಾಗಿ ದುಡಿಯುತ್ತಾನೆಯೋ, ಕಾಯಕ ಮಾಡುತ್ತಾನೆಯೋ, ಅಂಥವನ ಆರೋಗ್ಯವು ಚೆನ್ನಾಗಿಯೇ ಉಳಿಯುತ್ತದೆ. ಅಷ್ಟೇ ಅಲ್ಲ, ಅವನು ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಪರಿಶುದ್ಧನಾಗಿ ಇರುತ್ತಾನೆ. ಯಾರು ನಿತ್ಯ ನಿರಂತರ ಕಾಯಕ ಮಾಡುತ್ತಾರೋ ಅವರು. ಕಾಯಕ ಮಾಡದೆಯೇ ಊಟ ಮಾಡಲು ಹೋಗಿದರೆ ಅನಾರೋಗ್ಯ ಪೀಡಿತರಾಗುತ್ತೇವೆ. ನಮ್ಮ ಭಾವನೆಗಳು ಶುದ್ಧವಾಗಿ ಉಳಿಯುವುದಿಲ್ಲ, ಆರೋಗ್ಯವು ಚೆನ್ನಾಗಿ ಉಳಿಯುವುದಿಲ್ಲ, ಬುದ್ಧಿಯೂ ಸರಿಯಾಗಿ ಉಳಿಯುವುದಿಲ್ಲ. ಅದನ್ನೇ ಬಸವಣ್ಣನವರು ಕಾಯಕ ತತ್ವವನ್ನು ಹೇಳಿದ್ದಾರೆ. ದುಡಿಯುವುದು ಆಯಿತು ನಮ್ಮ ಅನ್ನಕ್ಕಾಗಿ, ನಮ್ಮ ಅರಿವಿಗಾಗಿ, ನಮ್ಮ ಆಶ್ರಯಕ್ಕಾಗಿ, ನನಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ತಂದೆ ತಾಯಿಗಳಿಗಾಗಿ ದುಡಿಯಬೇಕು. ಅನ್ನಕ್ಕಾಗಿ ನಾವು ದುಡಿಯಬೇಕು, ಆಹಾರಕ್ಕಾಗಿ. ಹಾಗೆ ಇರ್ಲಿಕ್ಕೆ ಒಂದು ಮನೆ ಬೇಕಲ್ಲ, ಹಾಕಿಕೊಳ್ಳಿಕ್ಕೆ ಬಟ್ಟೆ ಬೇಕಲ್ಲ, ಆ ದುಡಿಮೆ ಬೇಕು. ನಾವು ದುಡಿದ ಫಲವಾಗಿ ಬಂದಂತಹ ಉತ್ಪನ್ನದಲ್ಲಿ, ಬಂದಂತಹ ದುಡ್ಡಿನಲ್ಲಿ ನಮ್ಮ ಅವಶ್ಯಕತೆಗಳನ್ನು, ಅಂದರೆ ಅಕ್ಷರಾಭ್ಯಾಸ ಮಕ್ಕಳಿಗೆ, ಅನ್ನ ಎಲ್ಲರಿಗೂ, ಅರಿವೆ, ಆಶ್ರಯ, ಮನೆ, ಇವೆಲ್ಲವನ್ನು ನಾವು ಮಾಡಿಕೊಳ್ಳಬೇಕು. ಮಾಡಿಕೊಳ್ಳುವುದರ ಜೊತೆಗೆ ಊಟ ಮಾಡುತ್ತಾ, ನಮ್ಮ ಆಹಾರವನ್ನು ತೆಗೆದುಕೊಳ್ಳುತ್ತಾ ನಾಳೆಗಾಗಿ, ನಾಡಕ್ಕಾಗಿ, ಮೊಮ್ಮಕ್ಕಳಿಗಾಗಿ, ಮರಿಮೊಮ್ಮಕ್ಕಳಿಗಾಗಿ ಆ ಹಣವನ್ನು ಕೂಡಿಡುತ್ತಾ ಹೋದರೆ ಅದನ್ನು ಕಾಯುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದಕ್ಕಾಗಿಯೇ ಬಸವಣ್ಣವರು ಹೇಳ್ಬಿಟ್ರು, ಕಾಯಕದ ಜೊತೆಗೆ ಒಂದು ದಾಸೋಹ ಪದ್ಧತಿಯನ್ನು ಇಟ್ಟರು. ಒಂದು ಉದಾಹರಣೆ, ಪ್ರತಿ ಗ್ರಾಮಗಳಲ್ಲಿಯೂ ಒಂದೊಂದು ಹೊಂಡ ಅಂತ ಇರ್ತಾವೆ, ಕೆರೆ ಅಂತ ಇರ್ತದೆ. ಅವು ಮಳೆಗಾಲದಲ್ಲಿ ತುಂಬಿದಂಥ ಆ ನೀರು ಹೊಂಡದಲ್ಲಿಯೋ ಕೆರೆಯಲ್ಲಿಯೋ ತುಂಬಿದ ಮೇಲೆ ಹೆಚ್ಚಾದ ನೀರು ಹೊರಗೆ ಹೋಗಲು ಕೋಡಿ ಮಾಡಿರ್ತಾರೆ. ಕೋಡಿ ಅಂತೇಳಿ ಹರಿದು ಹೋಗಲಿಕ್ಕೆ. ಹಾಗಿಲ್ಲೇ ಪ್ರತಿಯೊಬ್ಬರು ಕಾಯಕ ಮಾಡುತ್ತಾ ಹೋದಂಥ ಸಂಪತ್ತನ್ನು ಕೂಡಿ ಬಿದ್ದಾಗ ತನ್ನ ಉಪಯೋಗಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಹೆಚ್ಚಿನ ಸಂಪತ್ತನ್ನು, ಹೆಚ್ಚಿನ ಧನವನ್ನು ಸಮಾಜಕ್ಕೆ ಕೊಡಬೇಕು. ಅದು ದಾಸೋಹ. ದಾನ ಬೇರೆ, ದಾಸೋಹ ಬೇರೆ. ದಾನ ಕೊಡುವಂಥ ಪ್ರವೃತ್ತಿ ಎಂದರೆ ನಮ್ಮ ಕೈ ಮೇಲಾಗುತ್ತದೆ, ತೆಗೆದುಕೊಳ್ಳುವವನ ಕೈ ಕೆಳಗಾಗುತ್ತದೆ, ಅವನಲ್ಲಿ ದೈನ್ಯ ಭಾವ ಬರುತ್ತದೆ, ನಮ್ಮಲ್ಲಿ ಅಹಂಭಾವ ಬರುತ್ತದೆ. ಇದು ಸಲ್ಲದು. ಅದಕ್ಕಾಗಿ ಬಸವಣ್ಣವರೇ ಬಿಟ್ಟರು ದಾಸೋಹ ಪರಂಪರೆಯನ್ನು ತಂದರು. ಅದನ್ನೇ
ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎಂದು ಬಸವಣ್ಣವರು ವಚನದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅವನು ಕೊಟ್ಟಂತಹ ಸಂಪತ್ತದು. ನಾನು ದುಡಿದಿದ್ದೆ ನಿಜ, ಆ ದುಡಿದ ಮೇಲೆ ಅದಕ್ಕೆ ಫಲವನ್ನು ಕೊಡ್ತಾನ. ಎಲ್ಲ ಈ ಸೃಷ್ಟಿಯನ್ನು ಕೊಟ್ಟಂಥ ಆ ಪರಮಾತ್ಮ ನಮ್ಮ ಸಮಾಜದಲ್ಲಿ, ನಮ್ಮ ಜಗತ್ತಿನಲ್ಲಿ, ನಮ್ಮ ಪೃಥ್ವಿಯ ಮೇಲೆ, ನಮ್ಮ ಎಳೆಯಲ್ಲಿ ನನ್ನೊಂದಿಗೆ ಕೋಟಿ ಕೋಟಿ ಜನ ಬದುಕ್ತಾ ಇದ್ದಾರೆ. ದುಡಿಯುವ ವರ್ಗವೂ ಇದೆ, ಆರೋಗ್ಯಯುತವಾದಂಥ ವ್ಯಕ್ತಿಗಳು ಇದ್ದಾರೆ. ಅದರ ಜೊತೆಗೆ ದುಡಿಯಲಿಕ್ಕೆ ಆಗದೇ ಇರುವಂತಹ, ದುಡಿಯಲಾಗದ ಅಸಮರ್ಥರು, ದೀನರು, ದುರ್ಬಲರು, ಅಂಗವಿಕಲರು, ಕುರುಡರು, ಕುಂಟರು, ವೃದ್ಧರು ಇದ್ದಾರೆ. ಅವರಿಗೆ ದುಡಿಯಲಿಕ್ಕೆ ಆಗೋದಿಲ್ಲ. ಅಂಥ ವ್ಯಕ್ತಿಗಳನ್ನು ನಾವು ಸಂರಕ್ಷಿತ ಮಾಡುವ ಸಲುವಾಗಿ ದಾಸೋಹ ಮಾಡಬೇಕು ಅಂದಾಗ ಸಮಾಜದಲ್ಲಿ ಸ್ವಾಸ್ಥ್ಯ, ಆರೋಗ್ಯ ಚೆನ್ನಾಗಿ ಉಳಿಯುತ್ತದೆ. ಇದು ಪ್ರತಿಯೊಂದು ಧರ್ಮದಲ್ಲಿ ವಿಶೇಷವಾಗಿ ಇದೆ. ಮುಸ್ಲಿಂ ಧರ್ಮದಲ್ಲಿ ಜಕಾತ್ ಅಂತೇಳಿ ಉಪಯೋಗ ಮಾಡ್ತಾರೆ ಅವರು. ಅದು ದಾಸೋಹ ಮಾಡುವಂತಹದ್ದು. ಆ ದಾಸೋಹ ಮಾಡುವಂತಹ ಪರಂಪರೆ ಅಹಂ ಪ್ರವೃತ್ತಿಯನ್ನು ಪಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೊಟ್ಟಿದ್ದೇನೆ ಎನ್ನುವಂತಹದ್ದು ಮನೋಭಾವನೆ ಬರ್ಕೂಡುದು. ಅದಕ್ಕಾಗಿ ಬಸವಣ್ಣವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದರು. ಹಾಗಾದ್ರೆ ಹೀಗಿದ್ಮೇಲೆ ಆ ದಾಸೋಹ ಮಾಡುವುದರ ಮೂಲಕವಾಗಿ ಸಮಾಜದ ಜನ ನಮ್ಮನ್ನ ಗೌರವದಿಂದ ಕಾಣ್ತಾ ಇದ್ದಾರಾ? ತಾನು ದುಡಿದಂಥ ಹಣದಲ್ಲಿ ಸಮಾಜಕ್ಕೆ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾನೆ, ಸಂಪತ್ತನ್ನು ಕೊಟ್ಟಿದ್ದಾನೆ. ಸಾಮಾಜಿಕ ಕಾರ್ಯಗಳು ಇದ್ದೇ ಇರುತ್ತವೆ, ಸಭೆ ಸಮಾರಂಭಗಳು, ಧರ್ಮ ಪ್ರವಚನಗಳು, ಸತ್ಸಂಗಗಳು, ಇಂಥವೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಹಣ ಬೇಕು. ಹಂಗಾರೆ ಆ ಉದ್ದೇಶಕ್ಕಾಗಿ ನಾವು ದಾಸೋಹ ಮಾಡಬೇಕು. ದುಡಿಯಲಾಗದೇ ಇರುವಂತಹ ವ್ಯಕ್ತಿಗಳು ಸಹಿತ ಊಟ ಮಾಡಬೇಕು, ಅವರಿಗೆ ಆಹಾರ ಬೇಕು, ಅವರಿಗೆ ಆಶ್ರಯ ಬೇಕು, ಅವರಿಗೆ ಅಕ್ಷರಾಭ್ಯಾಸ ಬೇಕು, ಅವರಿಗೆ ವಿದ್ಯೆ ಬೇಕು. ಅದಕ್ಕಾಗಿ ನಮ್ಮ ಕೈಲಾದಷ್ಟು ಮಟ್ಟು ದಾಸೋಹವನ್ನು ಮಾಡಬೇಕು. ಆವಾಗ ಸಾಮಾಜಿಕ ಸ್ವಾಸ್ಥ್ಯ, ಸಾಮಾಜಿಕ ಸಮಾನತೆ ಉಳಿಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆವಾಗ ನಮ್ಮನ್ನ ಜನ ಗೌರವವನ್ನು ಕಾಣ್ತಾ ಇದ್ದಾರಾ? ದೊಡ್ಡವರಾಗುವರಯ್ಯ, ದೊಡ್ಡವರಾಗುವ ನಾವು ನೀವು ದೊಡ್ಡವರಾಗುತ್ತೇವೆ. ದೊಡ್ಡವರಾಗುತ್ತೇವೆ ಅಂದ ತಕ್ಷಣ 6 ಅಡಿ 8 ಅಡಿ ಅಲ್ಲ, ನಮ್ಮನ್ನು ಪ್ರೀತಿಯಿಂದ ಗೌರವವನ್ನು ಕಾಣಲಿಕ್ಕೆ ಸಮಾಜದಲ್ಲಿ ಕಾಣಲಿಕ್ಕೆ ಶುರು ಮಾಡ್ತಾರೆ. ಕಾರಣ ಇಷ್ಟೇ, ನಾನು ದುಡಿಯುತ್ತೇನೆ, ಕಾಯಕ ಮಾಡುತ್ತೇನೆ, ಕಾಯಕ ಮಾಡುವರ ಜೊತೆಗೆ ಸಮಾಜಕ್ಕಾಗಿ ನೀಡುತ್ತೇನೆ. ಅದೇ ಆ ಭಗವಂತ ಕೊಟ್ಟದ್ದನ್ನು ನಾನು ದಾಸೋಹ ಮಾಡ್ತಾ ಇದ್ದೀನಿ. ಆವಾಗ ನಾವು ನಮ್ಮ ಬದುಕು, ನಮ್ಮ ಬಾಳು ಬೆಳಕಾಗುತ್ತದೆ, ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗುತ್ತದೆ, ಮತ್ತೊಬ್ಬರು ನಮ್ಮನ್ನು ನೋಡಿಕೊಂಡು ಕಲೀಲಿಕ್ಕೆ ಆಗ್ತಾ ಇದೆ. ಆವಾಗ ದೊಡ್ಡವರಾಗುತ್ತಾರೆ. ಅದನ್ನೇ ಬಸವಣ್ಣವರು ಇಂದಿಂಗೆ ನಾಳಿಂಗೆ ಎಂದು ಬೇಕೆಂದನಾದೊಡೆ, ಅದನ್ನು ನಾವೆಲ್ಲ ಪುನಃ ಹೇಳ್ಬೇಕಾಗತ್ತೆ ಆ ಮಾತನ್ನು. ಅಂದರೆ ದಾಸೋಹ ಮಾಡ್ದ ಇವತ್ತು ನಮ್ಮ ಮನ್ಯಾಗ ಎಲ್ಲವನ್ನು ಇಟ್ಕೊಂಡ್ಬಿಟ್ಟಪ್ಪರ ನಮ್ಮ ಸ್ವಾರ್ಥತನವನ್ನು ಕಾಪಾಡ್ಕೊಂಡು ಆಗ್ತಾ ಇದೆ. ನಮ್ಮಷ್ಟಕ್ಕೆ ನಾವೇ ಊಟ ಮಾಡ್ತಾ ಕೂತ್ಯಪ್ಪರ ಅದು ಸ್ವಾರ್ಥದ ಮನೋಭಾವನೆ ಆಗ್ತಾ ಇದೆ. ಬಸವ ಸಿದ್ಧಾಂತ ಇರುವಂತಹದ್ದು ಊಟ ಮಾಡುವಾಗ ಕರೆದುಕೊಂಡು ಊಟ ಮಾಡಿರಿ, ಕಾಯಕ ಮಾಡುವಾಗ ಒಬ್ಬರೇ ಮಾಡಿರಿ. ಈ ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ಮಾತ್ರ ನಾವು ಆರೋಗ್ಯವಂತವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ, ಸಮಾಜವು ಸಹಿತ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ದುಡಿದು ಉಳುತ್ತ ನಮ್ಮ ಅವಶ್ಯಕತೆ ನಮಗಿದೆ. ಅದರ ಜೊತೆಗೆ ಸಮಾಜದ ಆರೋಗ್ಯವನ್ನು ನಾವು ಕಾಪಾಡಬೇಕಾಗಿದೆ. ಯಾಕಂದ್ರೆ ನಾವು ಮನುಷ್ಯರು, ನಾವು ನಾಗರಿಕರು, ನಾವು ಸುಸಂಸ್ಕೃತರು, ನಾವು ನೈತಿಕ ಮೌಲ್ಯವನ್ನು ಬಲ್ಲವರು. ಅದಕ್ಕಾಗಿ ಬಸವಣ್ಣ ಭಟ್ರು ಸಮಾಜದ ಕಾರ್ಯವನ್ನು ನಮ್ಮ ಕೊರಳಿಗೆ ಹಾಕ್ತಾ ಇದ್ದಾರೆ. ಅಂದ್ರೇನು? ವ್ಯಷ್ಟಿ ಕಲ್ಯಾಣದ ಜೊತೆಗೆ ಸಮಷ್ಟಿ ಕಲ್ಯಾಣ, ಜಂಗಮ ಕಲ್ಯಾಣ, ಸಮಾಜ ಕಲ್ಯಾಣವನ್ನು ನಾವು ಮಾಡಬೇಕು. ನಾವು ಅವರು ಎಲ್ಲರೂ ಕೂಡಿಯೇ ಬದುಕಬೇಕು. ಅವಾಗ ನಮಗೆ ಗೌರವ ಸಿಗ್ತಾ ಇದೆ. ದುಡಿದು ಉಣುತ ದಾಸೋಹಿಸದಿದ್ದರೆ, ನಾನು ದುಡಿತೇನಪ್ಪ, ಯಾವೊಂದು ಹಂಗೆ ಬೇಡ ನನಗೆ, ಅವಂದೇನು ಇವಂದೇನು, ನಾ ದುಡಿತೇನೆ, ನಾ ಉಣ್ತೇನಪ್ಪ, ನಾ ಕೂಡಿಡ್ತಾನೆ, ನಾನು ಆಸ್ತಿ ಗಳಿಸ್ತಾನೆ, ನಾ ಹೊಲ ಗಳಿಸ್ತಾನೆ, ನಾ ಧನ ಕಳಿಸ್ತಾನೆ, ಕನ ಕಳಿಸ್ತಾನೆ, ಮಾಡ್ರಿ, ಮಾಡಬೇಕು. ಯಾಕಂದ್ರೆ ಗೃಹಸ್ಥ ಜೀವನಕ್ಕೆ ಅದು ಬೇಕೇ ಬೇಕು. ಆದರೆ ಅದಕ್ಕೊಂದು ಇತಿಮಿತಿ ಇದೆ. ಆ ಇತಿಮಿತಿಯಲ್ಲಿ ನಾವು ಬದುಕಬೇಕು. ಅತಿ ಆಡಂಬರಕ್ಕಾಗಿ ನಾವು ಬೇಕಾದಂಥ ಸ್ಥಿತಿಯಲ್ಲಿ ಹೋದನಪ್ಪಾರ ಎಲ್ಲವೂ ನನಗೆ ಬೇಕೆಂದು ಮನೋಭಾವನೆ ಬರುತ್ತೆ. ಆವಾಗ ನಾವು ರಾಕ್ಷಸರಾಗುತ್ತೇವೆ, ಧನುಜರಾಗುತ್ತೇವೆ, ಪಶುತನ ಪ್ರಾಪ್ತಿಯಾಗುತ್ತದೆ. ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನು ಉಳಿಯೋದೇ ಇಲ್ಲ. ದುಡಿದು ಉಣುತ ದಾಸೋಹಿಸದಿದ್ದರೆ, ನಾನು ಮೊದಲು ಹೇಳಿದ್ನಲ್ಲ, ಯಾರು ಅಸಮರ್ಥರಾಗಿದ್ದಾರೋ, ಯಾರು ಅಂಗವಿಕಲರಾಗಿದ್ದಾರೋ, ಯಾರು ದೀನ ದುರ್ಬಲರಾಗಿದ್ದಾರೋ, ಯಾರು ವೃದ್ಧರಾಗಿದ್ದಾರೋ, ಇದನ್ನೇ ಹಳ್ಳಿಯ ಒಬ್ಬ ಜನಪದ ಸಾಹಿತಿ ಹೆಣ್ಣು ಮಗಳು ಹೇಳುವಂಥ ಮಾತು. ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಅನಾಥರಂ ರಕ್ಷಿಸು, ವೃದ್ಧರಂ ಪೊರೆ,
ಎನ್ನುತ್ತ ತಾಯಿ ತನ್ನ ಕೂಸಿಗೆ ಮೊಲೆ ಹಾಲನ್ನು ಉಡುತ್ತಿರ್ದಳ್. ಜನಪದ ಸಾಹಿತ್ಯದಲ್ಲಿ ಬರುವಂತಹದ್ದು ಕವಿಯ ಮಾತು. ಅಂದರೆ ಮಗುವಿಗೆ ಆ ತಾಯಿ ಎದೆ ಹಾಲನ್ನು ಕುಡಿಸುತ್ತಾ ಇಂಥ ಮನೋಭಾವನೆಯ ಮಗ ನನಗೆ ಬರಲಿ. ನೋಡ್ರಿ ಹೇಗಿದೆ ಅದು. 4 ಜನರಿಗೆ ಬೇಕಾಗುವಂಥ ಕೆರೆಯನ್ನು ಕಟ್ಟಿಸಪ್ಪ, ಬಾವಿ ತೋಡಿಸು, ಅನಾಥರಿಗೆ ಊಟಕ್ಕೆ ವ್ಯವಸ್ಥೆ ಮಾಡು, ಅಷ್ಟೇ ಅಲ್ಲ ವೃದ್ಧರನ್ನು ನೀನು ಸಂರಕ್ಷಣೆ ಮಾಡು. ಒಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಚನ್ನಗಿರಿ ಹತ್ರ ಒಂದು ಕೆರೆ ಇದೆ, ಅದಕ್ಕೆ ಸೋಳಿ ಕೆರೆ ಅಂತ ಕರೀತಾರ. ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ವಿಶಾಲವಾದಂಥ ದೊಡ್ಡ ಕೆರೆ ಅದು. ಅವಳು ವೇಶ್ಯಾವೃತ್ತಿ ಮಾಡುವಂಥ ಹೆಣ್ಣು ಮಗಳು, ಅವಳು ಮಾಡಿದ ತಪ್ಪು ನಿಜ, ಒಪ್ಕೊಳ್ಳೋಣ ನಾವು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವಳು ವೇಶ್ಯ ಆಗಿಬಿಟ್ಲ. ಅವಳು ಅಂದ್ರೆ ಹೊಟ್ಟೆಪಾಡಿಗಾಗಿ ವೇಶ್ಯಾವೃತ್ತಿಯನ್ನು ಅವಲಂಬಿಸಿದಳು. ತಾನು ಗಳಿಸಿದಂಥ ಎಲ್ಲ ಸಂಪತ್ತನ್ನು ಇಡೀ ಸಮಾಜಕ್ಕೆ ದಾಸೋಹಬೇಕಾಯಿತು. ಅಂಥ ಒಂದು ಮನೋಭಾವನೆ ಅವಳಲ್ಲಿ ಬಂತು. ಅದಕ್ಕಾಗಿ 100 ಎಕರೆ ಇರುವಂತಹ ಒಂದು ಕೆರೆಯನ್ನು ಕಟ್ಟಿಸಲಿಕ್ಕೆ ಆ ಎಲ್ಲ ತನ್ನ ಧನ ಸಂಪತ್ತೆಲ್ಲವನ್ನ ದಾಸೋಹ ಮಾಡಿಬಿಡ್ಲಕ್ಕೆ. ಇವತ್ತ ಅದು ಸೂಳೆ ಕೆರೆ ಅಂತ ಹೇಳಿ ಹೆಸರು ಉಳಿದಿದೆ. ಅಂದರೆ ಅವಳ ಹೆಸರು ಉಳಿಯುತ್ತದೆ ಯಾವಾಗ? ದಾಸೋಹ ಮಾಡಿದಾಗ. ಎಲ್ಲವನ್ನೂ ಸಮಾಜಕ್ಕಾಗಿ ಅವಳು ಕೊಟ್ಟಳು. ಅದೇ ರೀತಿಯಾಗಿ ಸಮಾಜದಲ್ಲಿಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಸಿರಸಂಗಿ ಲಿಂಗರಾಜರು ತಮ್ಮ ಸಂಪತ್ತೆಲ್ಲವನ್ನೂ ಸಮಾಜಕ್ಕೆ ದಾರಿ ಎರೆದುಬಿಟ್ರು. ಮೇಧಾ ಪಾಟ್ಕರ್ ಸಮಾಜಕ್ಕಾಗಿ ದುಡಿತಾ ಇದ್ದಾರ. ಇಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ? ನೀವು 100 ಸಾವಿರಾರು ಜನರು. ಬಸವಣ್ಣನವರು ಇಂಥ ವ್ಯಕ್ತಿಗಳೆಲ್ಲರನ್ನು ಒಂದುಗೂಡಿಸಿದರು 12ನೇ ಶತಮಾನದಲ್ಲಿ. ತಮ್ಮ ಉಪಜೀವನಕ್ಕಾಗಿ ಅವರು ಕಾಯಕ ಮಾಡಬೇಕು, ಕಾಯಕ ಮಾಡೋದರ ಜೊತೆಗೆ ಸಮಾಜಕ್ಕಾಗಿ ದಾಸೋಹ ಮಾಡೋ ಪರಂಪರೆಯನ್ನು ಬೆಳೆಸಿದರವರು. ಅದು ಮಾಡದೇ ಇದ್ರೆ ಏನಾಗುತ್ತೆ ನಾವು ನೋಡ್ಕೊಳ್ಳ್ರಿ. ದುಡಿದು ಉಣುತ ನಾನೊಬ್ಬರೇ ಉಣ್ಬೇಕಪ್ಪ. ಅದಕ್ಕೊಂದು ಸಣ್ಣ ಕಥೆಯನ್ನು ಹೇಳಿಕ್ಕೆ ಬಯಸ್ತಾನೆ ಇಲ್ಲಿ. ಒಂದು ಮಂಗಿದೆ. ಒಂದು ಮಂಗ ಹೊಟ್ಟೆ ಹಸಿವು ತಾಳಲಾರದೆಯೇ ಮನೆಗೆ ನುಗ್ಗುತ್ತಾ ಇದೆ. ಯಾರೂ ಇಲ್ಲದ ಸಂದರ್ಭದಲ್ಲಿ ಮನೆಗೆ ನುಗ್ಗುತ್ತಾ ಇದೆ. ಮನೆಗೆ ನುಗ್ಗಿದಾಗ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ, ಊಟ ಮಾಡುವ ಮೇಜಿನ ಮೇಲೆ ಬಾಳೆಹಣ್ಣು ಇರ್ತಾವೆ. ಆ ಬಾಳೆಹಣ್ಣು ಎತ್ತೆ ಬಂದ್ಬಿಡತ್ತೆ. ಅದು ಕಿಟಕಿಯೊಳಗೆ ಎತ್ಕೊಂಬಂದು ತಿನ್ನಕ್ಕೆ ಹೋಗ್ತೈತಿ. ಆದರೆ ಅದರ ದುರ್ದೈವ ಅಥವಾ ಅದರ ಪ್ರಯತ್ನ ವಿಫಲವಾಯಿತು. ಯಾಕಪ್ಪ ಅಂದ್ರೆ ಆ ಬಾಳೆಹಣ್ಣನ್ನು ಆ ಮನೆಯಲ್ಲಿ ಅಲಂಕಾರಕ್ಕಾಗಿ ಆ ಟೇಬಲ್ ಮೇಲೆ ಇಟ್ಟಿದ್ರು ಅವರು. ಅವು ಯಾವುವು? ಪ್ಲಾಸ್ಟಿಕ್ ಮಾಡಿದಂಥ ಬಾಳೆಹಣ್ಣು. ಅವು ಮಂಗ ಹಣ್ಣು ತಿನ್ನಕ್ಕೆ ಹೋಗತಿ, ತಿನ್ನಕ್ಕೆ ಆಗ್ತಾ ಇಲ್ಲ. ಕೈಯಾಗ ಹಿಡ್ಕೊಂಡೈತಿ, ಒಯ್ಯಾಕ ಮನಸ್ಸಲ್ಲ. ಬಾಳೆಹಣ್ಣಲ್ಲೇವು ಹೆಂಗೆ ಒಯ್ಯಬೇಕು? ಒಯ್ಯಾಕ ಆಗವಲ್ದು, ಮನಸ್ಸಾವಲ್ದು. ತಿನ್ನಕ್ಕೆ ಹೋಗತಿ, ತಿನ್ನಕ್ಕೆ ಬರವಲ್ದು. ಬಾಳೆಯನ್ನು ಕೈಯಲ್ಲಿ ಹಿಡಿದ ಮಂಗನಂತೆ ನಾವು ಏನು ಮಾಡ್ತೀವಿ? ತಿನ್ನಕ್ಕೂ ಆಗೋದಲ್ಲ, ಒಯ್ಯಕ್ಕೂ ಆಗೋದಲ್ಲ. ಹೀಗೆ ಆ ಮಂಗನ ಆಟದಂತೆ, ಮಂಗನ ಅತಿಹೀನ ಬುದ್ಧಿಯಂತೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನೆಲ್ಲವನ್ನೂ ಮಾಡಿಕೊಳ್ಳುತ್ತಾನೆ. ಮನ್ಯಾಗ ಅವಶ್ಯಕತೆ ಇರದೇ ಇರಲಪ್ಪ, ಸಾಮಾನು ತಂದು ಬಿಟ್ಬಿಡೋದಷ್ಟು. ಆ ಸಾಮಾನು ಇಡೋದು ಅದು ಬೇಕಾಗಿಲ್ಲ ಅವರಿಗೆ, ಆದರೂ ಮನೆಯಾಗ ಇಡೋದು, ಮತ್ತೊಬ್ಬರಿಗೆ ಕೊಡಂಗಲ್ಲ. ಹೀಗೆ ನಾವು ಕೂಡಿಡ್ತಾ ಹೋದ್ನಪ್ಪ ಅಂತಂದ್ರೆ ಅದು ಸಂಗ್ರಹ ಆಗುತ್ತೆ. ಆ ಕೂಡಿಟ್ಟಂಥ ಸಂಪತ್ತನ್ನು ನಾವೇ ಕಾಯ್ಕೊಳ್ಬೇಕು. ಅದು ಚಿಂತೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕಾಗಿ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಣ್ಣಾ ಹಜಾರೆ, ಬಸವಣ್ಣವರು, ಮಡಿವಾಳ ಮಾಚಯ್ಯ, ಡೋರ ಕಕ್ಕಯ್ಯ, ಇಂಥ ಅನೇಕ ಶರಣರು ಕಾಯಕ ಮಾಡ್ತಾ ಇದ್ರು. ತಮಗೆ ಬೇಕಾದಷ್ಟು ಇಟ್ಕೊಳ್ದಿದ್ರು, ಎಲ್ಲವನ್ನೂ ದಾಸೋಹ ಮಾಡ್ತಾ ಇದ್ರು. ಮೂಳಿಗೆ ಮಾರಯ್ಯ ಕಾಶ್ಮೀರದ ಮಹಾರಾಜ ಮಹಾದೇವ ಭೂಪಾಲ ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ಬಂದು ಇಷ್ಟಲಿಂಗ ದೀಕ್ಷೆ ಪಡೆದುಕೊಂಡು ಇಲ್ಲಿ ಕಟ್ಟಿಗೆಯನ್ನು ಕಡಿದು ಆ ಕಾಡಿಗೆ ಹೋಗಿ ಮರವನ್ನು ಕಡಿಕೊಂಡು ಬಂದು ಕಟ್ಟಿಗೆ ಮಾರದದ್ದ. ಬಂದ ಹಣದಲ್ಲಿ ತಾನು ಊಟ ಮಾಡದದ್ದ, ಅನ್ನದಾಸೋಹ ಮಾಡ್ತಾ ಇದ್ದ. ನೋಡ್ರಿ ಎಂಥ ಒಂದು ಪ್ರವೃತ್ತಿ ಅದು. ಮಹಾರಾಜನಾದಂಥ ಮನುಷ್ಯ ಕಾಯಕದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಜೊತೆಗೆ ದಾಸೋಹ ಮಾಡಿದ. ಅವನ ಹೆಸರು ಇವತ್ತು ಚಿರಂತನವಾಗಿ ಉಳಿದಿದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಶರಣರು ಇದ್ದಾರೆ. ಪ್ರತಿಯೊಬ್ಬ ಶರಣರು ಸಹಿತ ಕಾಯಕ ಮಾಡಿದರು, ದಾಸೋಹ ಮಾಡ್ತಾಯಿದ್ರು. ನಾವು ಹಂಗೆ ಕೂಡಿಟ್ಟಪ್ಪಾರ ನಾವು ಸ್ವಾರ್ಥಿಗಳಾಗುತ್ತೇವೆ. ಅಷ್ಟೇ ಅಲ್ಲ, ಪಶುಗಳಂತೆ ಪ್ರಾಣಿಗಳಂತೆ ಆಗ್ತವೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಆರೋಗ್ಯವು ಚೆನ್ನಾಗಿ ಉಳಿಯುವುದಿಲ್ಲ. ನೆನಪಿಟ್ಟುಕೊಳ್ಬೇಕು. ತನುವಿನ ಆರೋಗ್ಯ ಚೆನ್ನಾಗಿ ಉಳಿಯುವುದಿಲ್ಲ, ಮನಸ್ಸಿನ ಆರೋಗ್ಯ ಚೆನ್ನಾಗಿ ಉಳಿಯುವುದಿಲ್ಲ, ಭಾವನೆಯ ಆರೋಗ್ಯ ಚೆನ್ನಾಗಿ ಉಳಿಯುವುದಿಲ್ಲ. ಯಾಕೆಂದರೆ ಆ ಕೂಡಿಟ್ಟ ಸಂಪತ್ತನ್ನು ನಾವು ಕಾಯ್ದುಕೊಳ್ಬೇಕು. ಅದ ಚಿಂತೆಯಲ್ಲಿಯೇ ನಿದ್ದೆ ಬರೋದಿಲ್ಲ. ಈಗ ನೋಡ್ಕೊಳ್ರಿ, ನಗರದಲ್ಲಿ ಕೋಟ್ಯಾಧೀಶದನ
ಅತ್ಯಂತ ಕರ್ಲಾನ್ ಬೆಡ್ ಮೇಲೆ ಮಲ್ಕೊಂಡಾನ, ಸೋಫಾ ಇದೆ, ಮೃಷ್ಟಾನ್ನವನ್ನು ಊಟ ಮಾಡಿದಾನ, ನಿದ್ದೆ ಬರ್ತಾ ಇಲ್ಲ. ಕಾರಣ ಸಂಪತ್ತನ್ನು ಕಾಯ್ಕೋಬೇಕಾಯ್ತು. ಬಡವ ಊಟ ಮಾಡ್ತಾನ, ನಾಳೆ ಬೇಕು ಚಿಂತೆ ಮಾಡೋದಲ್ಲ, ನೆಲ ಸಿಕ್ಕರೆ ಸಾಕು, ಅಲ್ಲಿ ಮಕ್ಕೊಳ್ತಾನ, ಸಂಪಾಗಿ ನಿದ್ದೆ ಬರುತ್ತೆ ಅವನಿಗೆ. ಹೌದ್ರೆ? ಹಂಗಾರೆ ಇಲ್ಲೇ ಸಂಪತ್ತು ನಮಗೆ ಬೇಕು, ಆದರೆ ಅದನ್ನು ಕೂಡಿಡುತ್ತಾ ಹೋದರೆ ಅದು ನಮ್ಮನ್ನು ಹಾಳು ಮಾಡ್ತಾ ಇದೆ, ಹೆಡ್ಡರನ್ನಾಗಿ ಮಾಡುತ್ತದೆ, ಮೂರ್ಖರನ್ನಾಗಿ ಮಾಡುತ್ತದೆ. ಅದಕ್ಕಾಗಿ ಕೂಡಿಟ್ಟ ದುಡ್ಡು ಚಿಂತೆಯಾಗಿ ಅದೇ ಮುಂದೆ ಚಿತೆಯಾಗುತ್ತದೆ. ಅಲ್ಲೇ ಬರೇ ಒಂದು ಸೊನ್ನೆ ಅಷ್ಟೇ ವ್ಯತ್ಯಾಸ, ಚಿಂತೆ ಮತ್ತು ಚಿತೆ. ಚಿಂತೆ ನಮ್ಮನ್ನು ಕಾಡುತ್ತದೆ, ಆ ಚಿಂತೆಯಲ್ಲಿ ನಾವು ಇನ್ನಿಲ್ಲವಾಗುತ್ತೇವೆ. ಏಕೆಂದರೆ ಆ ಚಿಂತೆಯಲ್ಲಿ ಅನಾರೋಗ್ಯ ಒಳಗಾಗ್ತೇವೆ. 108 ಡಾಕ್ಟರ್ಗೆ ಹೋಗೋದು, ಅಲ್ಲಿ ಔಷಧ ತಗೊಳ್ಳೋದು, ಅವನು ತಿನ್ನೋದು, ಇವನು ತಿನ್ನೋದು. ಕಾರಣ ಮನೆಯಾಗಿನ ಸಂಪತ್ತು ಕಾಯ್ಕೋಬೇಕಾಗತ್ತೆ. ಹೀಗಿದ್ದ ಮೇಲೆ ಅದೇ ಚಿತೆಯಾಗಿ ಬೆಂಕಿಯಾಗಿ ಅಡ್ಡ ಮಲಗುವವರೆಗೂ ನಮ್ಮನ್ನು ಕಾಡುವುದಯ್ಯ, ಸಾಯುವವರೆಗೂ ನಮ್ಮನ್ನು ಕಾಡ್ತಾ ಇದೆ. ಆರೋಗ್ಯ ಚೆನ್ನಾಗಿಲ್ಲ ಅಂದಮೇಲೆ ಅನಾರೋಗ್ಯ ಪೀಡಿತನಾದಾಗ ಸಹಜವಾಗಿ ಮನುಷ್ಯ ಅದೇ ಚಿಂತೆಯೊಳಗೆ ಸತ್ತು ಹೋಗುವ ಪ್ರಸಂಗ ಬರ್ತಾ ಇದೆ. ಇಂಥ ಅನೇಕ ಉದಾಹರಣೆ, ವಾಸ್ತವ ಉದಾಹರಣೆ ನಮ್ಗೆ ಕಾಣಲಿಕ್ಕೆ ಸಾಧ್ಯವಿದೆ. ಮೊನ್ನೆ ನಮ್ಮೂರಲ್ಲೇ ಒಬ್ಬ ಮನುಷ್ಯನ ಕೋಟಿಗಟ್ಟಲೆ ಹಣ ಗಳಿಸಿದಾನ, ಯಾರಿಗೆ ದಾಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ಮಾಡಲೇ ಇಲ್ಲ. ಶತಮೂರ್ಖನಾಗಿ ಸತ್ತ ಅಷ್ಟೇ ಅಲ್ಲ, ಮಣ್ಣಿಗೆ ಬರುವಂತಹ ಮಕ್ಕಳು ಸಹಿತ ಬರಲಿಕ್ಕಾಗಲಿಲ್ಲ ಅವರಿಗೆ. ಅಂದರೆ ಹೀಗೆ ಸಂಪತ್ತು ನಮಗೆ ಬೇಕು, ಆದರೆ ಅದು ನಮ್ಮ ಹಿತಕ್ಕಾಗಬೇಕು, ಸಮಾಜ ಹಿತಕ್ಕಾಗಬೇಕು. ಅಂಥ ಮನೋಭಾವನೆಯನ್ನು ನೀವು ಬೆಳೆಸ್ಕೊಳ್ಳೋಣ, ದುಡಿಯೋಣ, ಊಟ ಮಾಡೋಣ, ಸಮಾಜಕ್ಕಾಗಿ ದಾಸೋಹ ಮಾಡೋಣ. ದಾಸೋಹ ಮಾಡುವುದರ ಮೂಲಕವಾಗಿ ನಾವು ಚೆನ್ನಾಗಿರೋಣ, ಸಮಾಜವು ಚೆನ್ನಾಗಿರೋಣ, ನಾವು ದೊಡ್ಡವರಾಗೋಣ. ಮನುಜನ ಪಶುತನ ಧನುಜತನ ಕಳೆದುಕೊಳ್ಳುವುದೇ ಧರ್ಮ ಮಾರ್ಗವಯ್ಯ. ಈ ವಚನದ ಮೂಲಕವಾಗಿ ಮನುಷ್ಯ ಸ್ವಭಾವದ ಚಿತ್ರಣವನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೂ ಆ ಪರಮಾತ್ಮ ಏನೆಲ್ಲವನ್ನೂ ಕೊಟ್ಟಿದ್ದಾನೆ. ಅವು ಸ್ವತಂತ್ರವಾಗಿ ಸುಖಕರವಾಗಿ ಬದುಕಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಮನುಷ್ಯ ಬುದ್ಧಿಜೀವಿ, ಭಾವಜೀವಿ, ಅಷ್ಟೇ ಅಲ್ಲ ವಿಚಾರ ಮಾಡುವ ವ್ಯಕ್ತಿ, ವಿವೇಕಶಾಲಿ ಎನ್ನುವಂಥ ಒಂದು ವಿಶೇಷವಾದ ಔನ್ನತ್ಯದ ಗುಣ, ಶ್ರೇಷ್ಠ ಗುಣ ಮನುವರ್ಗದಲ್ಲಿ ಇದೆ, ಮನುಷ್ಯ ಕುಲದಲ್ಲಿ ಇದೆ. ಪಶುಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಹೊಟ್ಟೆಯ ಪಾಡಿಗಾಗಿ ಬದುಕಿ ನಿತ್ಯ ಊಟ ಮಾಡಿ ನಿದ್ದೆ ಮಾಡಿ ಪುನಃ ಸತ್ತು ಹೋಗುವಂತಹದ್ದು ಸರ್ವೇ ಸಾಮಾನ್ಯವಾದಂಥದ್ದು. ಮನುಷ್ಯನು ನಿಜವಾಗಿಯೂ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಮನುಷ್ಯನು ನಿಜವಾಗಿಯೂ ಪ್ರಾಣಿಯೇ. ಆದರೆ ಆ ಪ್ರಾಣಿತನವನ್ನು ಕಳೆದುಕೊಳ್ಳುವ ಸಲುವಾಗಿ ಭಗವಂತನು ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇರುವಂತಹದ್ದು, ಮೂಲಭೂತವಾಗಿ ಇರುವಂತಹದ್ದು ಇದೆ. ವಿವೇಚನೆ ಮಾಡುವ ಶಕ್ತಿ ಮನುಷ್ಯನಿಗೆ ಇದೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಇಲ್ಲ. ಅವು ಊಟ ಮಾಡುತ್ತವೆ, ವಿಶ್ರಾಂತಿ ಪಡೆಯುತ್ತವೆ, ಇನ್ನಿಲ್ಲವಾಗುತ್ತವೆ. ಅದೇ ರೀತಿಯಾಗಿ ಗಿಡ ಮರಗಳು ಸಹಿತ ಬೆಳೆಯುತ್ತವೆ, ಹೂ ಫಲವನ್ನು ಕೊಡುತ್ತವೆ, ಇನ್ನಿಲ್ಲವಾಗುತ್ತವೆ. ಆದರೆ ಮನುಷ್ಯ ಈ ಇಹಲೋಕದಲ್ಲಿ, ಮರ್ತ್ಯಲೋಕದಲ್ಲಿ ಹುಟ್ಟಿದ ಮೇಲೆ ಭಾವಜೀವಿಯಾದ ಮನುಷ್ಯ, ವಿಚಾರಜೀವಿಯಾದ ಮನುಷ್ಯ, ಬುದ್ಧಿವಂತನಾದ ಮನುಷ್ಯ, ಈ ಮನುಷ್ಯ ಕುಲ ಹಂತ ಹಂತವಾಗಿ ಬೆಳೆಯುತ್ತಾ ಇಂದಿನ ಈ ವೈಜ್ಞಾನಿಕ ಯುಗದಲ್ಲಿ ನಾವು ಕಾಲಿಟ್ಟಿದ್ದೇವೆ. ವೈಜ್ಞಾನಿಕ ಯುಗದಲ್ಲಿ ಕಾಲಿಟ್ಟುಕೊಂಡು ಆ ಭಗವಂತನಿಗೆ ಸವಾಲು ಹಾಕುವ ರೀತಿಯಲ್ಲಿ ನಮ್ಮ ವಿವೇಕತನ, ಜ್ಞಾನ ಬೆಳೀತಾ ಬರ್ತಾ ಇದೆ. ಹೀಗೆ ಆಗಬೇಕಾಗಿದ್ದರೆ ನಮಗೆ ಒಂದು ಧರ್ಮ ಮಾರ್ಗ ಬೇಕು. ಹಾಗಾದ್ರೆ ಇಲ್ಲೇ ಮನುಜನ ಪಶುತನ ಧನುಜತನ ಕಳೆದುಕೊಳ್ಳುವುದೇ ಧರ್ಮ ಮಾರ್ಗವಯ್ಯ. ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಸಹಿತ, ಈ ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹಿತ 3 ಗುಣಗಳು ಪ್ರಮುಖವಾಗಿದ್ದಾವೆ. 3 ಗುಣಗಳು. ಒಂದು ತಾಮಸ ಗುಣ, ಎರಡನೇದು ರಾಜಸ ಗುಣ, ಮೂರನೇದು ಸಾತ್ವಿಕ ಗುಣ. ತಾಮಸ, ರಾಜಸ, ಸಾತ್ವಿಕ, ಈ 3 ಗುಣಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇವೆ. ಆ ಮನುಷ್ಯ 3 ಗುಣಗಳ ಮೂಲಕವಾಗಿ ಮೊದಲನೇ 2 ಗುಣಗಳು ಏನದಾವಲ್ಲ, ಅವು ತಮ್ಮ ವೈಯಕ್ತಿಕ ಹಿತಕ್ಕಾಗಿ, ವೈಯಕ್ತಿಕ ನಿಷ್ಠೆಗಾಗಿ ಇರುವಂಥವು.
ಸಾತ್ವಿಕ ಗುಣ ಎನ್ನುವಂತಹದ್ದು ವ್ಯಷ್ಟಿ ಕಲ್ಯಾಣದ ಜೊತೆಗೆ ಸಮಷ್ಟಿ ಕಲ್ಯಾಣವನ್ನು ಬಯಸುವಂತಹ ಗುಣ, ಅದು ಸಾತ್ವಿಕ ಗುಣ. ಅದನ್ನೇ ಅತಿ ಸುಲಭವಾಗಿ ಹೇಳಬೇಕಾಗೆಂದರೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬೆನ್ನಣವಕ್ಕೂ ಸರ್ವಜ್ಞ. ಇವನಾರವ 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 ಎನ್ನದಿರಿ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಬಸವಣ್ಣವರ ವಚನದಂತೆ ಎಲ್ಲರೂ ನಮ್ಮವರೇ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟಗಳಾದಿಯಾಗಿ ಸಮೂಹದ ಗುಂಪು 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 ಕೂಡಿ ಬದುಕ್ತಾವೆ. ಒಂದು ಸಿಂಹವನ್ನು ತೆಗೆದುಕೊಳ್ರಿ, ಒಂದು ಜಿಂಕೆ ತೆಗೆದುಕೊಳ್ರಿ, ಒಂದು ನರಿ ತೆಗೆದುಕೊಳ್ರಿ, ಒಂದು ಗುಬ್ಬಿ ತೆಗೆದುಕೊಳ್ರಿ, ಒಂದು ಕಾಗಿ ತೆಗೆದುಕೊಳ್ರಿ. ಗುಂಪು ಗುಂಪಾಗಿ ಬದುಕುತ್ತವೆ. ಆ ಗುಂಪಾಗುವುದೆಂದರೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕರಿಸುವಂಥ ಮನೋಭಾವನೆ. ಸಹಕರಿಸುವ ಮನೋಭಾವನೆಯಿಂದ ಅವು ಜೀವಂತವಾಗಿ ತಮ್ಮ ತನವನ್ನು ಉಳಿಸಿಕೊಂಡು ಬದುಕಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಂಡು ಅವು ಹಿನ್ನೆಲವಾಗ್ತಿದ್ದಾವೆ. ಅದೇ ರೀತಿಯಾಗಿ ಮನುಷ್ಯ ಸಮಾಜ ಜೀವಿ. ಒಬ್ಬ ಜ್ಞಾನಿ ಹೇಳುವ ಮಾತು, ತತ್ವಜ್ಞಾನಿ ಹೇಳುವ ಮಾತು, ಮನುಷ್ಯನಿಗೆ ಅತ್ಯಂತ ಕಠೋರವಾದ ಶಿಕ್ಷೆ ಯಾವುದು ಅಂದರೆ ಆ ಮನುಷ್ಯನನ್ನು ಒಬ್ಬಂಟಿಗನಾಗಿ ಕಾಡಿನಲ್ಲಿಯೋ ಅಥವಾ ಎಲ್ಲಿಯೋ ಒಂದು ಗುಹೆಯಲ್ಲಿಯೋ ಇಟ್ಟುಬಿಟ್ರೆ ಆ ಮನುಷ್ಯನಿಗೆ ನಿಜವಾದ ಕಠಿಣ ಶಿಕ್ಷೆ ಅದೇ. ಹಿಂದೆ ನಮ್ಮ ಬ್ರಿಟಿಷರ ಆಳ್ತಿರೋ ಸಂದರ್ಭದಲ್ಲಿ ಕಾಲಾಪಾನಿ ಅಂತ ಮಾಡ್ತಾಯಿದ್ರು. ಅಂಡಮಾನ್ ನಿಕೋಬಾರದಲ್ಲಿ ಹೋಗಿ ಬಿಟ್ಟು ಬಂದ್ಬಿಡೋದು ಅವನ್ನ. ಅಂದರೆ ದೊಡ್ಡ ಕಠಿಣವಾದ ಶಿಕ್ಷೆ. ಅಂದರೆ ಒಂಟಿಯಾಗಿ ಇಟ್ಬಿಡೋದು, ಒಬ್ಬಂಟಿಗೆ ಇಟ್ಬಿಡುವಂಥದ್ದು. ಹಾಗಾದ್ರೆ ಇದು ಸಲ್ಲದು. ಹಾಗಾದ್ರೆ ಹೀಗಿಲ್ಲೇ ಆದರೆ ಮನುಷ್ಯ ಇದನ್ನು ನಾವು ಇಚ್ಛೆ ಪಡೋದಿಲ್ಲ. ಹಾಗಾದ್ರೆ ಹೀಗಿಲ್ಲ ನಮ್ಮದು ಮನುಜನ ಪಶುತನ ಧನುಜತನ ಕಳೆದುಕೊಳ್ಳುವುದೇ ಧರ್ಮ ಮಾರ್ಗ. ಧರ್ಮ ಅಂದರೆ ಏನು? ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಈ ಸಮಾಜದಲ್ಲಿ, ಈ ಸೃಷ್ಟಿಯಲ್ಲಿ ಪರಸ್ಪರ ಸಹಕರಿಸಿಕೊಂಡು ಹೋಗುವಂತಹದ್ದು. ನನಗೆ ಬೇಕಾದಂಥ ವಸ್ತು ಅವರಿಗೆ ಬೇಕಾಗಿದೆ, ನಾನು ಬದುಕುವ ರೀತಿಯಲ್ಲಿ ಅವರು ಬದುಕಬೇಕಾಗಿದೆ. ಹೀಗೆ ನಾವು ಬದುಕಬೇಕಾಗಿದ್ದರೆ ಮತ್ತೊಬ್ಬರ ಆಸೆ ಆಕಾಂಕ್ಷೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನೇ ಎಲ್ಲ ದಾರ್ಶನಿಕರು ತಮ್ಮ ತಮ್ಮ ತತ್ವಗಳ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅವರು ಬಸವಣ್ಣವರ ಒಂದು ಸಪ್ತಸೂತ್ರದ ವ್ಯಾಖ್ಯಾನವನ್ನು ಹೇಳಿಕೊಂಡು ನಾನು ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಧರ್ಮ ಮಾರ್ಗ ಅಂದ್ರೆ ಏನು? ನಾವು ಬದುಕುವ ಹಂತದಲ್ಲಿದ್ದಾಗ ಮನುಷ್ಯ ಬದುಕಿನಲ್ಲಿ ಸಂದರ್ಭದಲ್ಲಿ ಅತೀ ಸುಲಭವಾಗಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹದ್ದು. ಕಳಬೇಡ, ಕೊಲಬೇಡ, ಮುನಿಯಬೇಡ, ಹುಸಿಯೇ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಹಳಿಯಲು ಬೇಡ. ನೋಡಿ ಹೇಗಿದೆ ಅದು. ಅಂದರೆ ಹೀಗೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಆ ಭಗವಂತನನ್ನ ತಂದೆ ನೀನು, ತಾಯೇ ನೀನು, ಬಂಧು ನೀನು, ಬಳಗ ನೀನು ಎನ್ನುವಂತಹದ್ದು. ಆ ದೇವರ ಅಸ್ತಿತ್ವವನ್ನು ಕುರಿತು ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ಅಂದರೆ ವಿಸ್ತಾರವಾಗಿರುವಂಥ ಆ ಭಗವಂತನ ದೃಶ್ಯವನ್ನು ಕೊಡ್ತಾ ಇದ್ದಾರೆ ಅವರು. ಆ ದೇವರ ಬಗ್ಗೆ ಇರುವಂಥ ತಿಳುವಳಿಕೆ, ಬದುಕಿನಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ಅಂದರೆ ಕಳುವು ಮಾಡಬೇಡ್ರಿ, ಮುನಿ ಸಿಟ್ಟಾಗಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಹೌದಾ, ಮತ್ತೊಬ್ಬರನ್ನ ಟೀಕೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ತನ್ನನ್ನೇ ತಾನು ಹೊಗಳಿಕೆ ಹೋಗಬೇಡ್ರಿ. ಅಂದರೆ ಇಲ್ಲೇ ಈ ಸಮಾಜದಲ್ಲಿ ನಾವು ಬದುಕ್ತೇನೆ ಮೇಲೆ ಈ ಒಂದು ಗುಣಗಳನ್ನು ನಾವು ಕಲಿತುಕೊಳ್ಳಬೇಕು. ಬದುಕಿನ ನೈತಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅವುಗಳನ್ನು ಸಹಕರಿಸಿಕೊಂಡು ಹೋಗುವಂತಹದ್ದೇ ನಿಜವಾದ ಧರ್ಮ ಮಾರ್ಗ. ಅಷ್ಟು ಸಾಕು. ಇಷ್ಟೇ. ನಾವು ದೇವರ ಬಗ್ಗೆ ನಂಬಿಕೆ ಇರಬೇಕು. ಸಮಾಜದಲ್ಲಿ ಬದುಕಬೇಕಾಗಿದ್ದರೆ ತನ್ನಂತೆ ಪರರು ಎನ್ನುವಂಥ ಮನೋಭಾವನೆಯನ್ನು ಉಳಿಸಿಕೊಂಡು ಪ್ರೀತಿ, ಕರುಣೆ, ಸಹನೆ, ತಾಳ್ಮೆ ಈ ಗುಣಗಳನ್ನು ನಮ್ಮಲ್ಲಿ ಉಳಿಸಿಕೊಂಡು ಮತ್ತೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಬದುಕುವಂತಹದ್ದೇ ನಿಜವಾದ ಧರ್ಮ ಮಾರ್ಗ. ಈ ಧರ್ಮದ ವ್ಯಾಖ್ಯಾನ ಮಾಡುತ್ತಾ ಹೋದರೆ ಅದು ಗಂಟೆಗಟ್ಟಲೆ ಪುರಾಣವಾಗುತ್ತದೆ. ನಾನಿಲ್ಲಿ ಇಷ್ಟು ಸಂಕ್ಷಿಪ್ತ ಮಾಡಿಕೊಂಡು ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಕಳೆದುಕೊಳ್ಳುವುದೇ ಯಾವುದನ್ನ? ಪಶುತನ ಮತ್ತು ಧನುಜತನ. ನೋಡ್ರಿ ಹೇಗಿದೆ ಅದು. ಪಶುತನ, ಇವತ್ತು ಒಂದು ಸಿಂಹ ಇದೆ, ಬೇಟೆ ಆಡ್ತಾ ಇದೆ, ಜಿಂಕೆಯನ್ನು ಕೊಲ್ತಾ ಇದೆ. ಕೊಲ್ಲಬಾರದು ಎನ್ನುವಂತಹದ್ದು ಮನುಷ್ಯರ ಧರ್ಮ. ಪ್ರಾಣಿಗೆ ಅದು ಕೊಲ್ಲುವುದು ಅದರ ಧರ್ಮ. ಧರ್ಮದ ವ್ಯಾಖ್ಯಾನ ಬದಲಾವಣೆ ಆಗ್ತಾ ಹೋಗಿದಾವ. ಹೇಗೆ ನೋಡ್ಕೊಳ್ರಿ. ಅದು ಜಿಂಕೆಯನ್ನು ಕೊಲ್ಲದೆ ಹೋದರೆ ಅದಕ್ಕೆ ಆಹಾರ ಇಲ್ಲ, ಹೌದಾ? ಒಂದು ನರಿ ಒಂದು ಮರವನ್ನು ಬೇಟೆ ಆಡಿಕೊಂಡು ತಿನ್ನುವಂತಹದ್ದು ಅದರ ಧರ್ಮ, ಅದು ಕರ್ಮ, ಅದರ ಗುಣ. ಅದು ಆ ರೀತಿಯಾಗಿ ವಿಚಾರ ಮಾಡುವಂತಹದ್ದು ಅದು ಪಶುಗಳವು. ಆ ಪಶುತನ ಇದೇ ರೀತಿಯಾಗಿ ಮನುಷ್ಯನು ಸಹಿತ
ವಿಚಾರವಂತನಾದಂತಹ ವಿವೇಕಿಶಾಲಿಯಾದಂಥ ಮನುಷ್ಯ ಮತ್ತೊಬ್ಬರನ್ನ ಕೊಂದು ತಿನ್ನುವಂತಹದ್ದು ಪಾಪ, ಅಪರಾಧ, ಅದು ಅಧರ್ಮ. ಧರ್ಮಾಧರ್ಮಗಳ ವಿವೇಚನೆ ನಾವು ತಿಳ್ಕೋಬೇಕಿಲ್ಲ. ಪ್ರಾಣಿಗಳಿಗೆ, ಸಿಂಹಕ್ಕೆ, ಜಿಂಕೆಯನ್ನು ಕೊಲ್ಲುವಂತಹದ್ದು ಅದರ ಕರ್ಮ ಹಾಗೂ ಧರ್ಮ, ಅದರ ಕಾಯಕ ಅದು. ಆದರೆ ಒಂದು ಗುಬ್ಬಿ ಕ್ರಿಮಿಕೀಟಗಳನ್ನು ಹಿಡಿದು ತಿನ್ನುವಂತಹದ್ದು ಅದರ ಕರ್ಮ ಹಾಗೂ ಧರ್ಮ, ಹೊಟ್ಟೆಪಾಡಿಗೆ ಬೇಕೇ ಬೇಕು. ಅದೇ ಗುಣವನ್ನು ಮನುಷ್ಯ ಬೆಳೆಸಿಕೊಳ್ಳಕೂಡದು, ಅದು ಪಶುತನ. ಆದರೆ ಮನುಷ್ಯ ತನ್ನ ಹೊಟ್ಟೆಗಾಗಿ, ತನ್ನ ಸುಖಕ್ಕಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವಂತಹದ್ದು ಸಲ್ಲದು, ಅದು ಅಧರ್ಮ. ಮತ್ತೊಬ್ಬರಿಗೆ ಹಿಂಸೆ ಕೊಟ್ಟು, ಮತ್ತೊಬ್ಬರನ್ನು ಕೊಂದು, ಮತ್ತೊಂದು ಪ್ರಾಣಿಯನ್ನು ಕೊಂದು ತಿನ್ನುವಂತಹದ್ದು ಅಧರ್ಮವಾಗುತ್ತದೆ. ಹಾಗಾದರೆ ಇಲ್ಲಿ ಈ ಪಶು ಗುಣವನ್ನು ಕಳೆದುಕೊಳ್ಳುತ್ತಾ ಬರಬೇಕು. ಅದು ಮನುಷ್ಯತ್ವವನ್ನು ಉಳಿಸಿಕೊಳ್ತಾ ಇದೆ. ಇನ್ನು ಧನುಜತನ ಎಂದರೆ ರಾಕ್ಷಸಿ ಪ್ರವೃತ್ತಿ. ಈಗ ಒಬ್ಬ ಕೀಚಕ ಇದ್ದಾನೆ, ಒಬ್ಬ ಶಕುನಿ ಇದ್ದಾನೆ, ಒಬ್ಬ ದುರ್ಯೋಧನ ಇದ್ದಾನೆ. ಇಂಥವರು ತಮ್ಮ ಸುಖಕ್ಕಾಗಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಬದುಕುವಂತಹದ್ದು ಅದು ಧನುಜತನ. ಹಿಂದೆ ಪುರಾಣಗಳಲ್ಲಿ ಏನೇನೋ ಕಥೆಯನ್ನು ಬರೆದಿದ್ದಾರೆ, ಇಲ್ಲವೆಂದಲ್ಲ. ನಮ್ಮಲ್ಲೇ ಇದ್ದಾರೆ ಆ ರಾಕ್ಷಸರು, ಆ ಧನುಜತನ ನಮ್ಮಲ್ಲೇ ಇದೆ. ರೋಷತನ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು ಪಡುವಂತಹದ್ದು. ಅರಿಷಡ್ವರ್ಗಗಳಿಗೆ ಒಲವಂಥ ವ್ಯಕ್ತಿ ಕಾಮವನ್ನು ಬಿಟ್ಟುಕೊಟ್ಟು, ಯಾಕೆಂದರೆ ಪ್ರತಿಯೊಬ್ಬ ಸಹಜ ಪ್ರವೃತ್ತಿ ಅದು ಕಾಮ, ಕ್ರೋಧ, ಸಿಟ್ಟಾಗದೇ ಇರುವಂತಹದ್ದು. ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ರೋಷಾವೇಶಗಳು ಏನದವಲ್ಲ, ಇವೆಲ್ಲವೂ ರಾಕ್ಷಸಿ ಗುಣ. ನಾನು ಇನ್ನೊಂದು ವಚನದಲ್ಲಿ ಈ ಮಾತನ್ನು ಹೇಳಿದೆ ನಾನು. ಎಲ್ಲಿರುವರಯ್ಯ ರಾಕ್ಷಸರು? ನಮ್ಮಲ್ಲೇ ಇರುವರು. ರೋಷ, ದ್ವೇಷಾದಿ ಗುಣಗಳು ಏನದವಲ್ಲ, ಅವೇ ನಿಜವಾಗಿಯೂ ರಾಕ್ಷಸರು. ಎಲ್ಲಿರುವರಯ್ಯ ಶರಣರು? ನಮ್ಮಲ್ಲೇ ಇದ್ದಾರೆ. ಪ್ರೀತಿ, ದಯೆ, ಕರುಣೆ, ಸಹನೆ, ತಾಳ್ಮೆ, ಕ್ಷಮಾಗುಣ, ಅಹಿಂಸೆ, ಇವೇ ಶರಣರ ಗುಣಗಳು. ಇವು ನಮ್ಮಲ್ಲಿದಾವು. ಹಾಗಾದ್ರೆ ಈ ರಾಕ್ಷಸಿ ಪ್ರವೃತ್ತಿಯನ್ನ ಮತ್ತೊಂದು ಜೀವಿಗೆ, ಮತ್ತೊಬ್ಬ ಮನುಷ್ಯನಿಗೆ, ಸಮಾಜಕ್ಕೆ ಕೆಡುಕು ಮಾಡಿ ಬದುಕುವಂತಹದ್ದು ಅದು ರಾಕ್ಷಸಿ ಪ್ರವೃತ್ತಿ. ಯಾಕೆ ಬರ್ತದೆ ಮನುಷ್ಯರಿಗೆ ರಾಕ್ಷಸಿ ಪ್ರವೃತ್ತಿ ಅಂದ್ರೆ? ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ. ಎಲ್ಲವೂ ನನಗೆ ಬೇಕು. ಮನೆಯಲ್ಲಿ ಒಬ್ಬ ಹೆಂಡತಿ ಇದ್ದಾಳೆ, ಸುಂದರಿಯಾದ ಒಬ್ಬ ಹುಡುಗಿ ಕಣ್ಣಪ್ಪರ, ಅದು ಅವಳು ನನಗೆ ಹೆಂಡತಿ ಆಗಬೇಕು. ಕಾಮಸುಖವನ್ನು ಪಡೆಯಬೇಕು ಅವಳಿಂದ ಬೆಳೆದಂತಹದ್ದು ರಾಕ್ಷಸಿ ಪ್ರವೃತ್ತಿ. ಇವತ್ತಿನ ಆಧುನಿಕ ಕಾಲದಲ್ಲಿ ನೀವು ಕಾಣ್ತಾ ಇದ್ದೀರಿ. ದಿನನಿತ್ಯ ಬೆಳಗಿನ ಜಾವದಲ್ಲಿ ಪತ್ರಿಕೆಯಲ್ಲಿಯೋ ಟಿವಿಗಳಲ್ಲಿ ಕಾಣ್ತಾ ಇದ್ದಾವೆ. ಏನಂತೇಳಿ? ಅತ್ಯಾಚಾರವಾಗ್ತಾ ಇದೆ. ರಾವಣ ಸೀತೆಯನ್ನು ಕದ್ದುಕೊಂಡು ಹೋದ, ಅದು ರಾಕ್ಷಸಿ ಪ್ರವೃತ್ತಿ. ಕೀಚಕ ಪಾಂಡವರ ಹೆಂಡತಿ ದ್ರೌಪದಿಯನ್ನು ಬಯಸ್ತಾ, ಅತ್ಯಾಚಾರ, ಅದಕ್ಕಾಗಿ ಬಯಸ್ತಾ, ಅದು ರಾಕ್ಷಸಿ ಪ್ರವೃತ್ತಿ. ಹಾಗಾದ್ರೆ ಇಲ್ಲಿ ಈ ರಾಕ್ಷಸಿ ಗುಣವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಇದೆ ಮನುಷ್ಯನಿಗೆ. ಏಕೆಂದರೆ ಈತ ವಿಚಾರ ಮಾಡುತ್ತಾನೆ, ವಿವೇಕಶಾಲಿ ಆಗುತ್ತಾನೆ. ತನ್ನ ಸುಖಕ್ಕಾಗಿ ವಿಚಾರ ಮಾಡುವಂತಹದ್ದು ನಿಜವಾಗಿದು ತಾಮಸ ಗುಣ. ಇನ್ನು ರಾಜಸ ಗುಣವೆಂದರೆ ನಾನು ಬದುಕಬೇಕು, ನನ್ನ ಹೆಂಡತಿ ಬದುಕಬೇಕು, ಮಕ್ಕಳು ಬದುಕಬೇಕು, ನನ್ನ ಕುಟುಂಬ ವರ್ಗ ಬದುಕಬೇಕು, ನನ್ನ ಬಂಧುವರ್ಗ ಸುಖವಾಗಿರಬೇಕು. ತನ್ನ ಹೆಂಡತಿ, ತನ್ನ ಮಗ, ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಇವೆಲ್ಲ ಏನದವಲ್ಲ, ಇದು ರಾಜಸ ಗುಣದ ಮಾಲಿಕೆಯಲ್ಲಿ ಬರ್ತಿದ್ದಾವು. ಅಂದರೆ ತನ್ನ ಕುಟುಂಬ ವರ್ಗವಷ್ಟೇ ಸುಖವಾಗಿರಬೇಕು, ಅಷ್ಟೇ, ತನ್ನ ಗೆಳೆಯರು ಸುಖವಾಗಿರಬೇಕು. ಇದು ರಾಜಸ ಗುಣ. ಈ ರಾಜಸ ಗುಣದಲ್ಲಿ ಮನುಷ್ಯ ವ್ಯಾಮೋಹಕ್ಕೆ ಒಳಗಾಗ್ತಿದ್ದಾನ, ಮತ್ತೊಬ್ಬರ ಸುಖವನ್ನು ಬಯಸೋದಿಲ್ಲ. ಹಾಗಾದ್ರೆ ಇವನ್ನ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಾ ಬರಬೇಕು. ಆವಾಗ ಆ ಪಶುತನ, ಧನುಜತನ ಕಡಿಮೆ ಆಗ್ತಾ ಇದೆ. ಪಶುತನ, ಧನುಜತನ ಕಡಿಮೆ ಆದಾಗ ತನ್ನಿಂದ ತಾನೇ ಉತ್ಪತ್ತಿ ಆಗ್ತಾ ಇದೆ ಸಾತ್ವಿಕ ಗುಣ. ನೋಡ್ರಿ ಹೇಗಿದೆ ಅದು ಒಂದು ಸೈಕಲ್ ಚೈನ್ ಇದ್ದಂಗೆ. ತಾಮಸ ಗುಣ, ನಾನೊಬ್ಬನೇ ಬದುಕಬೇಕು, ಮತ್ತೊಬ್ಬರ ಸುಖಕ್ಕೆ ಧಕ್ಕೆ ಉಂಟು ಮಾಡೋದು ಚಿಂತೆ ಇಲ್ಲ. ಪ್ರಾಣಿಗಳಂತೆ, ಪಶುಗಳಂತೆ ತಿಂದು ಉಂಡು ಕೇಕೆ ಹಾಕುತ್ತಾ ಬದುಕುವಂತಹದ್ದು ಅದು ಪಶುತನ. ಧನುಜತನ, ತನ್ನ ಸುಖಕ್ಕಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವಂತಹದ್ದು ರಾಕ್ಷಸಿ ಪ್ರವೃತ್ತಿ. ಹಾಗಾದ್ರೆ ಇದು ಜೊತೆಗೆ ಇವನ್ನ ನಾನು ಅಳಿಸಿಕೊಳ್ಳಬೇಕು, ಕಳೆದುಕೊಳ್ಳಬೇಕು ಅಂತ ಹೇಳಿದ್ದೇನೆ. ಇದರ ಜೊತೆಗೆ ಸಾತ್ವಿಕ ಗುಣವನ್ನು ನೋಡಿಕೊಳ್ಳ್ರಿ. ಮನುಜನು ತಾಮಸ, ರಾಜಸ ಗುಣಗಳನ್ನು ಕಳೆದುಕೊಳ್ಳುವುದೇ ಧರ್ಮ ಮಾರ್ಗವಯ್ಯ. ಇದು ಧರ್ಮ ಮಾರ್ಗ. ಧರ್ಮ ಮಾರ್ಗ ಅಂದರೆ ಇಷ್ಟೇ,
ನಾನು ಸುಖವಾಗಿರುವುದರ ಜೊತೆಗೆ ನನ್ನ ಬಂಧುವರ್ಗ, ನೆರೆಹೊರೆಯವರು, ಸಮಾಜ ಚೆನ್ನಾಗಿ ಇರಬೇಕು. ಧರ್ಮ ಅಂದ ತಕ್ಷಣ ಮತ್ತೆ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ನನ್ನ ಬದುಕಿಗೆ ನಾನು ಯಾವ ರೀತಿಯಾಗಿ ವಿಚಾರ ಮಾಡುತ್ತೇನೋ ಅದೇ ರೀತಿಯಾಗಿ ನನ್ನ ನೆರೆಹೊರೆಯ ಬಗ್ಗೆ ನಾನು ವಿಚಾರ ಮಾಡಬೇಕು. ನನ್ನ ಅವಗುಣಗಳನ್ನು ಕಳೆದುಕೊಳ್ಳಬೇಕು, ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಆ ಪರಮಾತ್ಮನನ್ನು ನಂಬಬೇಕು. ಇಷ್ಟು ಅತಿ ಸುಲಭವಾಗಿ ಹೇಳುವಂಥದ್ದು ಧರ್ಮ ಮಾರ್ಗ ಇದೆಷ್ಟೇ. ಬೇರೆ ಬೇರೆ ಧರ್ಮ ಇರಬಹುದು. ಆ ಇಸ್ಲಾಂ ಧರ್ಮದಲ್ಲಿ ಬೇರೆ ಹೇಳ್ಬೋದು, ಸಿಖ್ ಧರ್ಮದಲ್ಲಿ ಬೇರೆ ಹೇಳ್ಬೋದು, ಕ್ರಿಶ್ಚಿಯನ್ ಧರ್ಮದಲ್ಲಿ ಬೇರೆ ಹೇಳ್ಬೋದು, ಜೈನ ಧರ್ಮದಲ್ಲಿ ಬೇರೆ 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 ಇರಬಹುದು. ಆದರೆ ಎಲ್ಲರೂ ಹೇಳುವಂತಹದ್ದು, ಪ್ರತಿಯೊಬ್ಬ ದಾರ್ಶನಿಕರು ಹೇಳುವಂತಹದ್ದು, ಮನುಷ್ಯನ ಬದುಕಿಗೆ ಯಾವುದೇ ತೊಂದರೆ ಆಗಿರಬಾರ್ದು, ಸಮಾಜಕ್ಕೆ ತೊಂದರೆ ಆಗಿರಬಾರ್ದು, ಆ ರೀತಿಯಾಗಿ ನೋಡಿಕೊಳ್ಳಬೇಕು. ಅದು ಧರ್ಮ ಮಾರ್ಗ. ಈ ರೀತಿಯಾಗಿ ಹೇಳೋದ್ರೆ ಸಾಕಷ್ಟೇ. ಇನ್ನು ಮುಂದೆ ಕಳೆದುಕೊಳ್ಳಬೇಕು ಯಾವನ್ನ? ರಾಜಸ ಮತ್ತು ತಾಮಸ ಗುಣಗಳನ್ನು. ಇದು ಪಶುಗಳ ಗುಣವಾಗುತ್ತದೆ, ಧನುಜರ ಗುಣವಾಗುತ್ತದೆ. ಕೊನೆ ಸಾಲು, ಮನುಜನ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದೇ ಧರ್ಮ ಮಾರ್ಗವಯ್ಯ. ಸಾತ್ವಿಕ ಗುಣಗಳು ಯಾವ ಸಾತ್ವಿಕ ಗುಣಗಳು? ರಾಜಸ ತಾಮಸ ಗುಣಗಳು ಸ್ವಾರ್ಥ, ತನ್ನ ಕುಟುಂಬ, ತನ್ನ ಅಂತ ಅದು ಹಳ್ಳಿ ಮಾತಿನಲ್ಲಿ ಹೇಳ್ಬೇಕಪ್ಪಾರ, ಬಹಳ ಹಳ್ಳಿಯ ಗಾದೆಯ ಮಾತು ಭಾಳ ಚೆನ್ನಾಗಿರ್ತಾವೆ. ತನ್ನ ಸೊಂಡಿಲೇ ತಾನ ನೀರು ಕುಡಿಯೋದು, ತನ್ನ ಸೊಂಡಿಲೇ ತಾನ ನೀರು ಕುಡಿಯೋದು, ಬೇರೆಯವ್ರಿಗೆ ಕೊಡಂಗಿಲ್ಲ ನಾವಲ್ಲಿ. ಅಂದರೆ ಸ್ವಾರ್ಥಿಯಾಗಿ ಬದುಕುವಂತಹದ್ದು ತಾಮಸ ಗುಣದಲ್ಲಿ ಬರುತ್ತೆ, ರಾಜಸ ಗುಣದಲ್ಲಿ ಬರುತ್ತೆ. ಸ್ವಾರ್ಥದ ಜೊತೆಗೆ ಪರಾರ್ಥವನ್ನು ಬಯಸುವಂತಹ ಗುಣ ಮನುಷ್ಯನಲ್ಲಿ ಇವೆ, ಶರಣರಲ್ಲಿ ಇವೆ, ದಾರ್ಶನಿಕರಲ್ಲಿ ಇವೆ, ಜ್ಞಾನಿಗಳಲ್ಲಿ ಇವೆ, ನಮ್ಮಲ್ಲಿಯೂ ಇವೆ. ಆದರೆ ನಾವು ಆ ಬಗ್ಗೆ ವಿಚಾರ ಮಾಡುತ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ಬಸವಣ್ಣನವರೆಗೂ ನಮಗೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಸಮಷ್ಟಿ ಕಲ್ಯಾಣಕ್ಕಾಗಿ ಅವರು ವಿಚಾರ ಮಾಡ್ತಾರ. ಗುರುನಾನಕರು ಸಿಖ್ ಸಮುದಾಯಕ್ಕಾಗಿ ವಿಚಾರ ಮಾಡ್ತಾ ಇದ್ದಾರ, ಮಹಾವೀರ ಜೈನ ಸಮುದಾಯಕ್ಕಾಗಿ ವಿಚಾರ ಮಾಡ್ತಾ ಇದ್ದಾರ. ಅಂದರೆ ಸಮುದಾಯದ ವಿಚಾರವನ್ನು ಮಾಡ್ತಾರೆ, ಸಮುದಾಯದ ವಿಚಾರವನ್ನು ಮಾಡ್ತಾ ಇದ್ದಾರ. ಅಂದರೆ ನನ್ನ ಜೊತೆಗೆ ಸಮಷ್ಟಿ ಕಲ್ಯಾಣವನ್ನು ಬಯಸಬೇಕು. ಯಾರು ಸಮಷ್ಟಿ ಕಲ್ಯಾಣವನ್ನು ಬಯಸುತ್ತಾರೆ ನಿಜವಾಗಿಯೂ ಅವರು ಸಾತ್ವಿಕ ಗುಣಗಳು, ಆ ಸಾತ್ವಿಕ ಗುಣಗಳನ್ನು ಅವರು ಬೆಳೆಸ್ಕೊಳ್ತಾರ. ತಾಮಸ ರಾಜಸ, ರೋಷ, ದ್ವೇಷ, ಕಾಮ, ಹೊಟ್ಟೆ ಕಿಚ್ಚು, ಮತ್ಸರ ಇವೆಲ್ಲ ಉದರ ಬರ್ತಾವೆ. ಇನ್ನು ಸಾತ್ವಿಕ ಗುಣಗಳು ಬುದ್ಧನ ಪ್ರೀತಿ, ಮಹಾವೀರನ ಹಿಂಸೆ, ಯೇಸುವಿನ ಕ್ಷಮೆ, ಬಸವಣ್ಣನವರ ಪ್ರೀತಿ, ದಯೆ, ದಯವೇ ಧರ್ಮದ ಮೂಲವಯ್ಯ. ನೋಡ್ರಿ ಎಷ್ಟು ಸುಲಭವಾದ ಮಾತ್ರ ಇದು. ನೀವು ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಈ ಮಾತನ್ನು ಹೇಳಿಲ್ಲ. ಧರ್ಮದ ಮೂಲ ದಯೆ, ಭಯವಲ್ಲ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಆ ದೇವರನ್ನ ಭಯದ ವ್ಯಕ್ತಿ ಮಾಡಿಬಿಟ್ಟಾರ, ಭಯದ ಶಕ್ತಿ ಮಾಡಿಬಿಟ್ಟಿದ್ದಾರೆ. ಆ ಭಯದ ಶಕ್ತಿ ಮಾಡಿಕೊಂಡು ಭಕ್ತರನ್ನ ಹೆದರಿಸಿ, ಬೆದರಿಸಿ, ಗದರಿಸಿ ತಮಗೆ ಬೇಕಾದ್ದನ್ನೇ ಪಡೆದುಕೊಳ್ಳುತ್ತಾರೆ ಮೀಡಿಯೇಟರ್ ಏಜೆಂಟರು. ಹಾಗಾಗಿ ಇಲ್ಲಿ ದಯವೇ ಧರ್ಮದ ಮೂಲವಯ್ಯ ಅನ್ನುವಂತಹದ್ದು ಸಾತ್ವಿಕ ಗುಣ. ಯೇಸು ಕ್ರಿಸ್ತ ತಪ್ಪು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಬೇಕೆನ್ನುವಂತಹದ್ದು ಸಾತ್ವಿಕ ಗುಣ. ಅಹಿಂಸಾ ಪರವಾಗಿರಬೇಕೆನ್ನುವಂತಹದ್ದು ಮಹಾವೀರನ ಗುಣ. ಪ್ರೀತಿ ಮಾಡಬೇಕೆನ್ನುವಂತಹದ್ದು ಬುದ್ಧನ ಗುಣ. ಒಬ್ಬೊಬ್ಬ ದಾರ್ಶನಿಕರು ಒಬ್ಬೊಬ್ಬರು ಪ್ರಮುಖವಾಗಿ ವಿಷಯವನ್ನು ಹೇಳ್ತಿದ್ದಾರೆ. ಆದರೆ ಎಲ್ಲ ವ್ಯಕ್ತಿಗಳು ಹೇಳುವಂತಹದ್ದು ಇಡೀ ಸಮಷ್ಟಿ ಕಲ್ಯಾಣಕ್ಕಾಗಿ ಹೇಳುತ್ತಿದ್ದಾರೆ. ಯಾವ ದಾರ್ಶನಿಕರು ಯುದ್ಧ ಮಾಡಿ ನಿಮ್ಮ ಹೆಣ್ಣು ಹೊನ್ನು ಮಣ್ಣುಗಳನ್ನು ಕಾಪಾಡಿಕೊಳ್ಳಿರಿಯಾ ಎಂದು ಯಾವ ದಾರ್ಶನಿಕರು ಹೇಳಿಲ್ಲ. ಅವರು ದಾರ್ಶನಿಕರಾಗಲಿಕ್ಕೆ ಸಾಧ್ಯವೂ ಇಲ್ಲ. ಕೆಲವರು ಇದುತ್ತಲಾಗಿ ಕೆಲವು ಮಂದಿ ಬಂದಿದ್ದಾರೆ. ಆ ಸ್ವಾಮೀಜಿಯವರು ಮಠಾಧಿಪತಿಗಳು ಕೆಲವು ಅದಾರ ಇಲ್ಲಿ ನಮ್ಮ ಸಮಾಜದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಮಠಾಧೀಶರಿದ್ದಾರ. ತಮಗೆ ಅನುಕೂಲವಾಗುವಂತಹ ಧರ್ಮ ವ್ಯಾಖ್ಯಾನಗಳನ್ನು ಮಾಡುತ್ತಾ ಮಠದಲ್ಲಿ ಸ್ಥಾವರವಾಗಿ ಕಲ್ಲು ಮೂರ್ತಿಗಳಂತೆ ಕುತ್ಕೊಂಡ್ಬಿಡ್ತಾರೆ. ಅವರು ಕಲ್ಲು ಮೂರ್ತಿಗಳಂತೆ ಕುಳಿತುಕೊಂಡು ತಮಗೆ ಬೇಕಾದ ಐಷಾರಾಮಿ ಬದುಕನ್ನು ಬಯಸುವಂಥ ಅನೇಕ ಸ್ವಾಮಿಗಳಿದ್ದಾರೆ ನಮ್ಮಲ್ಲಿ. ಮೃತ್ಯುಂಜಯಪ್ಪಗಳಂಥವ್ರು, ತುಮಕೂರಾಜನಂಥವ್ರು ಬಹಳ ಕಡಿಮೆ. ಇವರೇನು ಮಾಡ್ತಾರಪ್ಪ ಅಂದ್ರೆ, ತಮ್ಮ ಸುಖಕ್ಕಾಗಿ ಏನು ಬೇಕು ಅದೆಲ್ಲವನ್ನು ಪಡ್ಕೊಳ್ತಾರೆ. ಅವರು ಸ್ಥಾವರಗಳನ್ನು ಬಿಡ್ತಾರೆ. ಅವರಲ್ಲಿ ಒಂದು ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತಾನೆ. ಅವ್ರಿಗೇನಾದರೂ ಕೊರತೆ ಆತಪ್ಪರ ಅವರು ಶಾಪ ಕೊಡ್ತಾರಂತ. ಶಾಪ ಕೊಟ್ಬಿಟ್ರು ಭಕ್ತರಿಗೆ ಹಾನಿ ಆಗುತ್ತೆ. ಅಷ್ಟ ಅಲ್ಲ, ಶನಿ ಕಾಟ ಶುರುವಾಗ್ತಾವು. ಅವರೇ ನಿಜವಾಗಿ ಶನಿ ನಮಗೆ. ಶಾಪ ಕೊಡುವವರು ಸ್ವಾಮಿಗಳಲ್ಲ, ಶಾಪ ಕೊಡುವವರು ಸ್ವಾಮಿಗಳಲ್ಲ. ಭಕ್ತರ ತಾಪ ಕಳೆಯುವವರು ಸ್ವಾಮಿಗಳು. ಶಾಪ ಕೊಡುವವರು ಸ್ವಾಮಿಗಳು ಅಲ್ಲವೇ ಅಲ್ಲ. ಮನುಜರ ತಾಪವನ್ನು, ಭಕ್ತರ ತಾಪವನ್ನು ಕಳೆಯುವವರೇ ನಿಜವಾದ ಸ್ವಾಮಿಗಳು, ನಿಜವಾದ ಮಠಾಧಿಪತಿಗಳು, ನಿಜವಾದ ಗುರುಗಳು.
ಅಂಥ ಗುರುಗಳಲ್ಲಿ ವಿಶ್ವಗುರು ಬಸವಣ್ಣನವರು ಮೊತ್ತ ಮೊದಲಿಗರು. ಇಂಥ ಮನೋಭಾವನೆಯನ್ನು ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಆ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕವಾಗಿ ನಾನು ಈ ಸೃಷ್ಟಿಯಲ್ಲಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಎಂದು ಬಸವಣ್ಣವರು ಹೇಳಿದ್ದಾರಲ್ಲ, ಈ ಕರ್ತಾರನ ಕಮ್ಮಟದಲ್ಲಿ ಬೆಂದು ನೊಂದು ನಾನು ಒಳ್ಳೆಯ ವ್ಯಕ್ತಿ ಆಗುತ್ತೇನೆ. ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗುವುದರ ಜೊತೆಗೆ ಸಮಾಜದಲ್ಲಿ ಅದೇ ಮನೋಭಾವನೆ ಬೆಳೀತಾ ಇದೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಕೇಳಿನಪ್ಪಾರ, ಆ ಊರಲ್ಲಿ ಗೌಡಪ್ಪ ಅಥವಾ ಗೌಡ ಶಂಕರಗೌಡ ಹೆಂಗ್ರಿ ಅಂತ ಕೇಳ್ಬಿಟ್ರೆ ಹೇಳ್ಬಿಡ್ತಾರೆ ಅವರು. ಅವ ದುಷ್ಟ ಇದ್ದಪ್ಪರ ಅವ ರಾಕ್ಷಸ ಬಿಡ್ರಿ, ಅವನಿಗೆ ಸಾತ್ವಿಕ ಇದ್ದಪ್ಪರ ಏಲ್ರಪ್ಪ ಅವ ಬಸವಣ್ಣದ್ದಂಗ ನಮ್ಮ ಊರಾಗವ ಅಂತ. ಅಂದರೆ ಆ ವ್ಯಕ್ತಿ ಹೆಸರು ಮುಖ್ಯವಾಗ್ತಾ ಇದೆ, ಅವನ ಸಾತ್ವಿಕ ಗುಣಗಳು ಮುಖ್ಯವಾಗ್ತಾ ಇದ್ದಾವು. ಇಂಥ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಏನಾಗತ್ತೆ, ಇದು ನಾನು ನೆಮ್ಮದಿಯಿಂದ ಇರಲಿಕ್ಕೆ ಆಗ್ತಾ ಇದೆ. ರೋಷದ್ವೇಷಗಳನ್ನು ಯಾವ ವ್ಯಕ್ತಿ ಇಟ್ಕೊಳ್ತಾನೆ ಅವನು ಅನಾರೋಗ್ಯ ಪೀಡಿತನಾಗುತ್ತಾನೆ. ಯಾರು ಪ್ರೀತಿ ದಯೆ ಕರುಣೆ ಇನ್ನು ಇಟ್ಕೊಳ್ತಾರ ಅವ್ರು ನಿಜವಾಗಿ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಸಮಷ್ಟಿ ಕಲ್ಯಾಣವನ್ನು ಯಾರು ಬಯಸುತ್ತಾರೋ ನಿಜವಾಗಿ ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಅಷ್ಟೇ ಅಲ್ಲ, ನಿಜವಾಗಿ ಸಂತೋಷವಾಗಿರುತ್ತಾರೆ, ಪರಮಾನಂದವನ್ನೇ ಪಡೆಯುತ್ತಾರೆ, ಆನಂದವನ್ನೇ ಪಡೆಯುತ್ತಾರೆ, ದೇವರಿಗೂ ಬೇಕಾಗುತ್ತಾನೆ, ಸಮಾಜಕ್ಕೂ ಬೇಕಾಗುತ್ತಾನೆ. ಅಂಥ ಸಾತ್ವಿಕ ಗುಣಗಳನ್ನು, ಅಂದರೆ ಎಲ್ಲರನ್ನೂ ಪ್ರೀತಿ ಮಾಡುವ ಗುಣವನ್ನು ಬಸವಣ್ಣವರ ವಾಕ್ಯದಲ್ಲಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವನಾರವ 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 ಎನ್ನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿಸಯ್ಯ ಎನ್ನುವ ರೀತಿಯಲ್ಲಿ ಬುದ್ಧನು ಅಂಗೂಲಿ ಮಾಲನ್ನು ಪ್ರೀತಿಸುವಂತೆ, ಯೇಸು ಕ್ರಿಸ್ತ ಕ್ಷಮಾಗುಣವನ್ನು ಹೇಳಿದಂತೆ, ಮಹಾವೀರ ಅಹಿಂಸಾ ಪರವೃತ್ತಿಯನ್ನು ಹೇಳಿದಂತೆ ಪ್ರತಿಯೊಬ್ಬರು ಆ ರೀತಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯವಿದೆ. ಅಂಥ ಗುಣ ನಮ್ಮಲ್ಲಿ ಇವೆ. ಅವನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕು. ಜಾಗೃತಗೊಳಿಸಿಕೊಳ್ಳಬೇಕಾಗಿದ್ದರೆ ವಚನಗಳನ್ನು ಆಲಿಸಬೇಕು, ವಚನಗಳನ್ನು ಓದಬೇಕು, ವಚನಗಳನ್ನು ಪಚನ ಮಾಡಿಕೊಳ್ಳಬೇಕು, ಅವುಗಳನ್ನು ಪಾಲಿಸಬೇಕು. ಅವುಗಳನ್ನು ಪಾಲಿಸುವ ಮೂಲಕವಾಗಿ ನಾವು ಸಾತ್ವಿಕರಾಗುತ್ತೇವೆ, ನಮ್ಮ ಸಮಾಜವೂ ಒಳ್ಳೆಯದಾಗುತ್ತದೆ, ದೇಶಕ್ಕೂ ಹಿತವಾಗುತ್ತದೆ. ಅಂಥ ಬದುಕನ್ನು ನಾವು ನೀವು ಬದುಕೋಣ. ಸರ್ವರಿಗೂ ಶರಣು ಶರಣಾರ್ಥಿ.